ನಮಸ್ತೆ ಮೇಡಮ್, ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ಇವತ್ತಿನ ಸೆಷನ್ ಎಲ್ಲಾ ದಿನ ತರನೇ ತುಂಬಾ ಚೆನ್ನಾಗಿತ್ತು. ಪ್ರತಿ ಒಂದ್ ಸೆಷನ್ಲೂ ತುಂಬಾನೇ ಕಲಿಯಕ್ಕಿರುತ್ತೆ. ನಾವ್ ಎಷ್ಟೋ ವಿಚಾರಗಳನ್ನ ಯೋಚನೆ ಕೂಡ ಮಾಡಿರಲ್ಲ, ನಾವು ಈ ತರ ಯೋಚನೆ ಮಾಡ್ತಾ ಇದೀವಿ ಅನ್ನೋದನ್ನ ಕಲ್ತ್ಕೊಳ್ಳೋದಕ್ಕೆ ತುಂಬಾ ಇರುತ್ತೆ. ಸೊ ಎಲ್ಲಾ ಸೆಷನ್ ಮಿಸ್ ಮಾಡದೆ ಬರ್ತೀವಿ. ತುಂಬಾ ಚೆನ್ನಾಗಿ ಮಾಡ್ಕೊಡ್ತಿದ್ದೀರಾ, ಧನ್ಯವಾದಗಳು ಮೇಡಮ್. ನನ್ನ ಎಕ್ಸ್ಪೀರಿಯನ್ಸ್ ಅಂದ್ರೆ, ನಾನು ಈಗ ಒಂದು 2 ಮಂತ್ಸ್ ಇಂದ ಮೇಡಮ್ ಜೊತೆ ಪರ್ಸನಲ್ ಹೀಲಿಂಗ್ ಜಾಯ್ನ್ ಆಗ್ತಿದ್ದೀನಿ, ಮತ್ತೆ ಇದಕ್ಕೂ ಜಾಯ್ನ್ ಆಗ್ತಾ ಇದ್ದೀನಿ. ತುಂಬಾ ಎಷ್ಟೊಂದು ಇದ್ರಲ್ಲಿ ಆಲ್ರೆಡಿ ಎಷ್ಟು ಚೇಂಜಸ್ಗಳು ಕಾಣ್ತಾ ಇದೆ. ಒಂದು ತುಂಬಾ ಮೇಜರ್ ಅಂದ್ರೆ, ನಾನು ಕೆಲ್ಸದಲ್ಲಿ ತುಂಬಾ ಒತ್ತಡ ಇತ್ತು ನಂಗೆ. 2 ಇಯರ್ಸ್ ಇಂದ ತುಂಬಾ ಸ್ಟ್ರೆಸ್ಸು, ಆಂಗ್ಸೈಟಿ, ರಾತ್ರಿ ನಿದ್ದೆ ಬರ್ತಾ ಇರ್ಲಿಲ್ಲ. ಆಮೇಲೆ ಅದರಿಂದ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿ, ಅಸಿಡಿಟಿ ಆಗಿ, ಏನೂ ತಿನ್ನಕ್ಕೂ ಆಗ್ತಾ ಇರ್ಲಿಲ್ಲ ದಿನ. ಅಷ್ಟು ಪ್ರಾಬ್ಲಮ್ ಆಗಿತ್ತು. ಎಲ್ಲಿಗೂ ಮಾತ್ರೆ ತಗೊಳ್ದೆ ಹೋಗಕ್ಕೆ ಆಗ್ತಾ ಇಲ್ಲ. ಬ್ಯಾಗಲ್ಲಿ ಮಾತ್ರೆ ಇರ್ಲೇಬೇಕು. ಎಲ್ಲಾರು ಹೋಗಿ ಈಗ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಾಗ ನಂಗೆ ತುಂಬಾ ಉರಿ ಶುರುವಾಗ್ಬಿಡ್ತು. ಅಂದ್ರೆ ಮಾತ್ರೆ ಇರ್ಲೇಬೇಕು. ನಾವ್ ಎಷ್ಟೋ ದಿನ ಮನೆಗ್ ಬಂದು ಆಮೇಲೆ ಕೆಲಸ ಮಾಡ್ತೀನಿ, ನಂಗೆ ಆಗಲ್ಲ ಅಂತ ಬಂದಿರೋದು ಎಷ್ಟೋ ದಿನ ಇತ್ತು. ಸೊ ಇಲ್ಲಿಗ್ ಇಂಡಿಯಾಗ್ ಬಂದಾಗ ನಾನು ಈ ತರ ಹೀಲಿಂಗ್ ಮಾಡಿಸ್ಕೋಬೇಕು, ನನಗೆ ಸ್ಟ್ರೆಸ್ಸಿಗೆ ಮಾಡಿಸ್ಕೋಬೇಕು ಅಂತ ನಾನು ಅದಕ್ಕೋಸ್ಕರ ಅಂತ ಅನ್ಕೊಂಡಿದ್ದೆ. ನಂಗೆ ಮೇಡಮ್ ಆಮೇಲೆ ಹೇಳೋದು, ಇದು ಎಲ್ಲಾ ಏರಿಯಾಸ್ಗೂ ಮಾಡ್ತೀವಿ ನಾವು ಹೀಗೆ ಅಂತ. ಡಾಕ್ಟರ್ ಹತ್ರ ಹೋದ್ರೆ ಅವರು, ಇಲ್ಲಿ ಫುಲ್ ಬರ್ನ್ ಆಗ್ಬಿಟ್ಟಿದೆ, ಅನ್ನನಾಳನೆ ಬರ್ನ್ ಆಗಿದೆ, ಅಷ್ಟು ಸ್ಟ್ರೆಸ್ಸು ಮತ್ತೆ ನಿದ್ದೆ ಇಲ್ದೇ ಇರೋದು ಇದೆಲ್ಲ ಆಗಿದೆ ಅಂತ ಹೇಳಿದ್ರು. ಒಂದಿನ ಹೀಗೆ ಹೀಲಿಂಗ್ ಮಾಡ್ತಾ ಇದ್ದಾಗ ಮೇಡಮ್, ಗ್ಯಾಸ್ಟ್ರಿಕ್ಕಿಗೆ ನಿಮ್ದು ಏನು ಮಾತ್ರೆ ತಗೋಬೇಡಿ, ಇವತ್ತು ಸ್ವಲ್ಪ ಜಾಸ್ತಿ ಇತ್ತು ಅವತ್ತು, ಏನು ತಗೋಬೇಡಿ, ಸುಮ್ನೆ ನಾನ್ ಹೀಲಿಂಗ್ ಮಾಡ್ತೀನಿ, ನೀವ್ ನೋಡಿ ಹೇಗ್ ಅನ್ಸುತ್ತೆ ಅಂತ. ಅವತ್ ಎಷ್ಟಿತ್ತು ಅಂದ್ರೆ, ನಾ ಹಿಂಗೆ ಉಸಿರು ಮೇಲ್ ತಗೊಂಡ್ರು ಇಲ್ಲಿ ಫುಲ್ ಉರಿ, ಅಷ್ಟು ಜಾಸ್ತಿ ಇತ್ತು ಅವತ್ತಿನ ದಿನ. ಅವತ್ತು ಮೇಡಮ್ ಮಾಡಿದ್ರು. ಆಮೇಲೆ ಒಂದ್ 15-20 ಮಿನಿಟ್ಸ್ ಆದ್ಮೇಲೆ ಹೇಗ್ ಅನ್ಸ್ತಿದೆ ಅಂತ ಕೇಳಿದ್ರು. ಅವತ್ತು ಎಷ್ಟು ನಂಗೆ ಆಶ್ಚರ್ಯ ಅಂದ್ರೆ, ನಂಗೆ ಏನು ಅದ್ರದ್ ಫೀಲಿಂಗ್ ಇಲ್ವೇ ಇಲ್ಲ, ಒಂಚೂರು ಇರ್ಲೇ ಇಲ್ಲ. ಅಷ್ಟು ಕಂಪ್ಲೀಟ್ ಆಗಿ ಕ್ಯೂರ್ ಆಗ್ಬಿಟ್ಟಿತ್ತು. ನಂಗೆ ಬಗ್ಗಕ್ ಆಗ್ತಿರ್ಲಿಲ್ಲ, ಉಸಿರು ತಗೊಳಕ್ ಆಗ್ತಿಲ್ಲ, ಅಷ್ಟು ಜಾಸ್ತಿ ಆಗಿದ್ದು. ಅವತ್ ಹೀಲಿಂಗ್ ಮಾಡಿದ್ಮೇಲೆ ಏನು ಇಲ್ಲ ಅಂದ್ರೆ ಅದ್ರದ್ ಟ್ರೇಸಸ್ ಕೂಡ ಇಲ್ಲ, ಅಷ್ಟು ಇದಾಗಿತ್ತು. ಹಾಗೆ ಮುಂದೆ ಹೇಳ್ತಾ ಹೋದೆ, ಹಿಂಗೆ ನಂಗೆ ಕಮ್ಮಿ ಆಯ್ತು ಅಂತ. ಮತ್ತೆ ನೆಕ್ಸ್ಟ್ ಟೈಮ್ ಇಂದ ಇನ್ನೂ ಅದಕ್ಕೆ ಇಲ್ಲ, ಅದು ಬರ್ಲೇಬಾರ್ದು, ತಡೆ ಆಗ್ಬೇಕು. ಆಮೇಲೆ ಫುಡ್ ಬಗ್ಗೆ, ಯಾವುದೇ ಫುಡ್ ನಾನ್ ಏನು ತಿಂತಾನೆ ಇರಲ್ಲ. ನಂಗೆ ಬರೀ ತುಂಬಾ ಸಪ್ಪೆ ಆಹಾರ ತಿನ್ಬೋದು ಅಷ್ಟೇ. ಬೇರೆ ನಂಗೆ ನೋಡಿದ್ರೇನೆ ಬೇಡ, ನಾ ಇದ್ ತಿಂದ್ರೆ ನಂಗೆ ಏನೋ ಆಗುತ್ತೆ ಅಂತ ಯಾವಾಗ್ಲೂ ಅನ್ಸೋದು. ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ಬಾರ್ದು, ಅಥವಾ ಈ ತರ ಹೀಲಿಂಗ್ ಮಾಡ್ಕೊಂಡು ತಿನ್ಬೇಕು. ಹಾಗೆ ಮೇಡಮ್ ಹೇಳಿ ಹೇಳಿ ಇವಾಗ ಫಸ್ಟ್ ಒಂದ್ 108 ಟೈಮ್ಸ್ ಮಾಡ್ತೀನಿ, ಅವಾಗ ಕಮ್ಮಿ ಆಗುತ್ತೆ ಅಂತ ಗೊತ್ತಾಯ್ತು. ಆಗ ಇನ್ನೂ ಆಶ್ಚರ್ಯ, ನಾನೇ ಮಾಡಿದ್ರು ಕಮ್ಮಿ ಆಗ್ತಾ ಇದೆಯಲ್ಲ, ಇದು ಇಷ್ಟ ಚೆನ್ನಾಗಿದೆ ಅಂತ. ಮತ್ತೆ ಇನ್ನೂ ಟ್ರೈ ಮಾಡ್ತಾ ಮಾಡ್ತಾ ಹಾಗೆ ಇವಾಗ 2 ಮಿನಿಟ್ಸ್, 10-20 ಟೈಮ್ಸ್ ಹೇಳೋಷ್ಟಿಲ್ಲ. ಅಕಸ್ಮಾತ್ ಜಾಸ್ತಿ ಆಯ್ತು ಅಂದ್ರೆ ತಕ್ಷಣ ಕಮ್ಮಿ ಆಗಿ ಇಲ್ಲಿ ಫುಲ್ ತಣ್ಣಗಾಗಕ್ ಶುರು ಆಗುತ್ತೆ. ಸೊ ಕಂಪ್ಲೀಟ್ ಆಗಿ ಹೀಲ್ ಆಗಿದೆ. ಸೊ ಹೆಲ್ತ್ ವೈಸು, ಮತ್ತೆ ಸ್ಟ್ರೆಸ್ಸು, ಆಂಗ್ಸೈಟಿ ಏನಿತ್ತು, ನಿದ್ದೆ ಬರ್ದೇ ಇರೋದು, ಇವೆಲ್ಲದೂನು ಹೀಲ್ ಆಗಿದೆ. ಮತ್ತೆ ಅದಷ್ಟೇ ಅಲ್ಲ, ಯಾವುದೇ ಪೇನ್ ಬಂದ್ರು, ಏನೇ ಒಂದ್ ಮನ್ಸಿಗಿರ್ಬೋದು ಅಥವಾ ಫಿಸಿಕಲ್ ಪೇನ್ ಬಂದಿರ್ಬೋದು, ಬೇರೆ ಯಾರಿಗೋ ಬಂದಿರ್ಬೋದು, ಯಾವುದೇ ತರದ ಟೆನ್ಷನ್ ಏನೇ ಇದ್ರೂನು ಇದೊಂದು ಟೂಲ್ ತರ ನಮಗೆ. ಸೊ ಇದನ್ನ ಯೂಸ್ ಮಾಡಿ ನಾವು ಎಲ್ಲಾದ್ರಿಂದನೂ ಹೊರಗೆ ಬರ್ಬೋದು ಅನ್ನೋ ಒಂದ್ ಧೈರ್ಯ ಬಂದಿದೆ. ನಮ್ ಕೆಲಸ ಕಾರ್ಯದಲ್ಲಾಗ್ಲಿ ಯಾವ್ದ್ರಲ್ಲಾಗ್ಲಿ ನಾವು ಹೀಲ್ ಮಾಡ್ಕೋಬಹುದು, ಅದ್ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ನ ಕೊಟ್ಟಿದೆ. ಸೊ ನಿಮಗೆ ತುಂಬಾ ಧನ್ಯವಾದಗಳು ಮೇಡಮ್, ಇದು ತುಂಬಾ ಚೆನ್ನಾಗಿ ನಡೆಸ್ತಿದ್ದೀರಾ. ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೂ ಶ್ರೀಧರ ಗುರುಗಳ ಮೇಲೆ ನಮ್ಗೆ ನಂಬಿಕೆ ಇತ್ತು ಅಂತ ನಾವ್ ಹೇಳ್ತಿದ್ವಿ, ಬಟ್ ಅದನ್ನ ಇನ್ನೂ ಸ್ಟ್ರಾಂಗ್ ಮಾಡಿ ರೀಇನ್ಫೋರ್ಸ್ ಮಾಡಿದೀರಾ. ಸೊ ನಮ್ಗೆ ಇವಾಗ ಗುರುಗಳು ಜೊತೆಗೆ ಇರ್ತಾರೆ, ನಿಮ್ದು ಸೆಷನ್ನು ಇದೆ. ಸೊ ನಮ್ದೆಲ್ಲರ ಜೀವನನೂ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಧನ್ಯವಾದಗಳು. ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಈ ರೀತಿಯ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಡಿಸ್ಕ್ರಿಪ್ಷನಲ್ಲಿ ಇರುವ ಲಿಂಕನ್ನು ಕ್ಲಿಕ್ ಮಾಡಿ ವಾಟ್ಸಪ್ ಕಮ್ಯುನಿಟಿಗೆ ಸೇರಿ. ಪ್ರತಿದಿನ ರಾತ್ರಿ 9:30ಕ್ಕೆ ಉಚಿತ ಹೀಲಿಂಗ್ ಸೆಷನ್ ಆಯೋಜಿಸಿದ್ದೇವೆ. ಈ ಸೆಷನ್ನಲ್ಲಿ ಭಾಗವಹಿಸಲು ಎಲ್ಲರನ್ನು ಆಹ್ವಾನಿಸುತ್ತೇವೆ. ಧನ್ಯವಾದಗಳು. ಪ್ರಜ್ಞಾ ಪ್ರಕಲ್ಪ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿರ್ದಿಷ್ಟ ಸಮಸ್ಯೆ ಇದ್ದು ಖಾಸಗಿ ಸಮಾಲೋಚನೆ ಅವಶ್ಯಕತೆ ಇರುವವರು ಪರ್ಸನಲ್ ಪೇಡ್ ಸೆಷನ್ಗೆ ಸೇರಬಹುದು. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಕಮ್ಯುನಿಟಿ ಅಡ್ಮಿನ್ಗೆ ಮೆಸೇಜ್ ಮಾಡಿ. ಸ್ಕ್ರೀನ್ನಲ್ಲಿ ಬರ್ತಾ ಇರುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಬಹುದು, ಅಥವಾ ಡಿಸ್ಕ್ರಿಪ್ಷನ್ನಲ್ಲಿರುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಬಹುದು.